ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನೀಟ್ ಯುಜಿ ಪರೀಕ್ಷೆ ಇದೆಯಲ್ಲ, ಅದರಲ್ಲಿ ನಡೆದಿದೆ ಅಂತ ಹೇಳಲಾಗ್ತಿರೋ ಅಕ್ರಮಗಳ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತಿದೀವಿ. ಹ್ಮ್ ಕಳೆದ 2 ವರ್ಷ ಅಂದ್ರೆ 2024 ಮತ್ತೆ 2025 ಈ ಅವಧಿಯಲ್ಲಿ ಬಂದಿರೋ ವರದಿಗಳು, ತನಿಖೆ ವಿವರಗಳು ಇದನ್ನೆಲ್ಲ ಇಟ್ಕೊಂಡು ಸ್ವಲ್ಪ ಚರ್ಚೆ ಮಾಡೋಣ. ಹೌದು, ಖಂಡಿತ. ಈ ವಂಚನೆಗಳು ಅಂದ್ರೆ ಏನು, ಎಷ್ಟರ ಮಟ್ಟಿಗೆ ಹರಡಿದೆ, ಅದರ ಪರಿಣಾಮ ಏನು, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ. ಸರಿ. 2024ರಲ್ಲಿ ಕೆಲವು ದೊಡ್ಡ ವಿಷಯಗಳು ಹೊರಬಂದಿದ್ವಲ್ವಾ? ಪೇಪರ್ ಲೀಕ್, ಆಮೇಲೆ ತುಂಬಾ ಜನಕ್ಕೆ ಜಾಸ್ತಿ ಮಾರ್ಕ್ಸ್ ಬಂದಿದ್ದು, ಅಲ್ಲಿಂದ ಶುರು ಮಾಡೋಣವಾ? ಹೌದು ಹೌದು 2024 ನಿಜವಾಗ್ಲೂ ನೀಟ್ ಪರೀಕ್ಷೆಗೆ ಒಂದು ಹೇಗೆ ಹೇಳೋದು ದೊಡ್ಡ ಸವಾಲಿನ ವರ್ಷ ಆಗಿತ್ತು. ಪಾಟ್ನಾ, ಗೋಧ್ರಾ, ಆ ಕಡೆ ವಡೋದರ, ರಾಜ್ಕೋಟ್ ಹ್ಮ್ ಹೀಗೆ ಹಲವು ಕಡೆ ಪೇಪರ್ ಲೀಕ್ ಆಗಿದೆ. ಇದೊಂದು ದೊಡ್ಡ ನೆಟ್ವರ್ಕ್ ಅಂತ ಗೊತ್ತಾಯಿತು. ಓ ಇದು ಕೇವಲ ಸ್ಟೂಡೆಂಟ್ಸ್ ಮಾತ್ರ ಅಲ್ಲ, ಪರೀಕ್ಷಾ ಕೇಂದ್ರದವರು, ಮಧ್ಯವರ್ತಿಗರು, ಹೀಗೆ ತುಂಬಾ ಜನ ಇದ್ರು ಇದರಲ್ಲಿ. ಅರೆಸ್ಟ್ ಕೂಡ ಆದ್ರು ಕೆಲವರು. ಗೋಧ್ರಾ ಕೇಸ್ ಬಗ್ಗೆ ಸ್ವಲ್ಪ ಜಾಸ್ತಿ ಕೇಳಿ ಬಂತಲ್ವಾ? ಹ್ಮ್ ಅಲ್ಲೇನೋ ಒಬ್ರು ಟೀಚರ್. ಹೌದು, ಅದು ನಿಜಕ್ಕೂ ಆತಂಕಕಾರಿ. ಗೋಧ್ರಾದ BMSS ಸೆಂಟರಲ್ಲಿ ಒಬ್ರು ಟೀಚರೇ ಒಬ್ಬೊಬ್ಬ ಸ್ಟೂಡೆಂಟ್ ಹತ್ರ 10 ಲಕ್ಷ ರೂಪಾಯಿ ತಗೊಂಡು OMR ಶೀಟ್ಸ್ನೇ ತಿದ್ದಿದ್ದಾರೆ ಅಂತ ಆರೋಪ ಬಂತು. 10 ಲಕ್ಷಕ್ಕೆ ಅದು ಸೆಂಟರ್ ಒಳಗಿನದ್ದೇ ಸಮಸ್ಯೆ ಅಂತ ತೋರಿಸಿದ್ರೆ, ಇನ್ನೊಂದ್ ಕಡೆ ಅದೇ ವರ್ಷ 67 ಜನ ಸ್ಟೂಡೆಂಟ್ಸ್ಗೆ 720ಕ್ಕೆ 720 ಮಾರ್ಕ್ಸ್ ಬಂತು. ಅದೇ 67 ಜನರಿಗೆ ಫುಲ್ ಮಾರ್ಕ್ಸ್ ಅಂದ್ರೆ ಅದು ಹೇಗೆ ಸಾಧ್ಯ? ಎಲ್ಲರಿಗೂ ಡೌಟ್ ಬಂತಲ್ವಾ? ಖಂಡಿತವಳ್ಳು. ಅದು ಸಹಜವಾಗಿಯೇ ಅನುಮಾನ ಹುಟ್ಟಿಸ್ತು. ಆಗ NTA ಅಂದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಗ್ರೇಸ್ ಮಾರ್ಕ್ಸ್ ಅಂತ ಒಂದು ಕಾರಣ ಕೊಟ್ರು. ಹೌದೌದು, ಟೈಮ್ ಲಾಸ್ ಆಗಿದೆ ಅಂತ ಕೆಲವರಿಗೆ ಎಕ್ಸ್ಟ್ರಾ ಮಾರ್ಕ್ಸ್ ಕೊಟ್ಟಿದ್ರು. ಅದರಿಂದ ಇನ್ನೂ ದೊಡ್ಡ ಗಲಾಟೆ ಆಯ್ತಲ್ವಾ? ಅದೇ, ಆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದು ಹೇಗೆ, ಆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಸರಿ ಇದೆಯಾ ಇಲ್ವಾ ಅಂತ ದೊಡ್ಡ ಪ್ರಶ್ನೆ ಎದ್ದೇಳಿತು. ಕೇಸ್ ಸುಪ್ರೀಂ ಕೋರ್ಟ್ ತನಕ ಹೋಯ್ತು. ಕೋರ್ಟ್ ಕೂಡ ಇದನ್ನ ದೊಡ್ಡ ಹಗರಣ ಇರಬಹುದು ಅಂತ ಗಂಭೀರವಾಗಿ ತಗೊಂಡು NTA ಹತ್ರ ವಿವರಣೆ ಕೇಳಿದ್ರು. ಆಮೇಲೆ ತನಿಖೆಯನ್ನ CBIಗೆ ವಹಿಸಿದ್ರು. CBI ತನಿಖೆ ಶುರು ಮಾಡಿ FIR ಎಲ್ಲ ಹಾಕಿದ್ರು ಅಂತಾನೂ ಕೇಳಿದ್ವಿ. ಹೌದು, FIR ಹಾಕಿ ಚಾರ್ಜ್ ಶೀಟ್ ಕೂಡ ಫೈಲ್ ಮಾಡಿದ್ರು. ಸರಿ, CBI ಎಂಟರ್ ಆದ್ಮೇಲೆ 2025ಕ್ಕೆಲ್ಲ ಸರಿ ಹೋಗತ್ತೆ ಅನ್ಕೊಂಡಿದ್ವಿ. ಆದ್ರೆ ಪರಿಸ್ಥಿತಿ ಹಂಗಿಲ್ಲ ಅನ್ಸತ್ತೆ. ಈಗ ಬರ್ತಿರೋ ವರದಿಗಳು ಬೇರೆನೇ ಹೇಳ್ತಿವೆ. ಹೌದು, ದುರದೃಷ್ಟವಶಾತ್ ಸಮಸ್ಯೆಗಳು ಇನ್ನೂ ಮುಂದುವರೆದ ಹಾಗೆ ಕಾಣಿಸ್ತಿದೆ. ಈಗ ನೋಡಿ, ಇದೇ ಜೂನ್ 9, 2025ರಲ್ಲಿ CBI ಮತ್ತೆ ಕೆಲವರನ್ನ ಅರೆಸ್ಟ್ ಮಾಡಿದೆ. ಹೌದಾ? ಸುಮಾರು 87-90 ಲಕ್ಷ ರೂಪಾಯಿ ತಗೊಂಡು ನೀಟ್ ಸ್ಕೋರ್ ಜಾಸ್ತಿ ಮಾಡಿಸ್ತೀವಿ ಅಂತ ನಂಬಿಸಿದ್ರು ಅನ್ನೋ ಆರೋಪದಲ್ಲಿ ಮುಂಬೈ, ಸೋಲಾಪುರದ ಕೆಲವರನ್ನ ಅರೆಸ್ಟ್ ಮಾಡಿದ್ದಾರೆ. 80-90 ಲಕ್ಷ? ಹೌದು. ಇನ್ನು ಆತಂಕದ ವಿಷಯ ಏನಂದ್ರೆ, ಈ ಬ್ರೋಕರ್ಸ್ ಇದಾರಲ್ಲ, ಅವರು ತಮಗೆ NTA ಒಳಗೇನೆ ಕಾಂಟ್ಯಾಕ್ಟ್ಸ್ ಇದೆ, ಸಹಾಯ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಅಯ್ಯೋ, ಅಂದ್ರೆ ಇದು ಹೊರಗಿನವ್ರು ಮಾಡೋ ಕೆಲಸ ಮಾತ್ರ ಅಲ್ಲ, ಒಳಗಿನವರು ಸೇರಿದ್ದಾರಾ ಅನ್ನೋ ಅನುಮಾನ ಬರತ್ತೆ. ಅದೇ ದೊಡ್ಡ ಪ್ರಶ್ನೆ ಈಗ. ಇದು ಬರೀ ಹೊರಗಿನ ವಂಚನೆನಾ ಅಥವಾ ಸಿಸ್ಟಮ್ ಒಳಗೇನೆ ಏನಾದ್ರೂ ಇದೆಯಾ ಅಂತ. ಇದು ಅಲ್ಲಲ್ಲಿ ಒಂದೊಂದು ಕೇಸ್ ಆಗ್ತಿದ್ಯಾ ಅಥವಾ ಇಡೀ ದೇಶದಲ್ಲೇ ಈ ಥರ ನಡೀತಿದ್ಯಾ? ಬೇರೆ ಕಡೆಯಿಂದನೂ ವರದಿ ಬಂದಿದ್ಯಾ? ಹೌದು, ಬೇರೆ ಕಡೆಯಿಂದನೂ ಬರ್ತಿದೆ. ರಾಜ್ಕೋಟಲ್ಲಿ ಇನ್ನೊಂದು ಕೇಸ್ ನೋಡಿ, ಪೇರೆಂಟ್ಸ್ ಹತ್ರ ಲಕ್ಷಗಟ್ಲೆ ದುಡ್ಡು ತಗೊಂಡು ಸ್ಕೋರ್ ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಆಮೇಲೆ ಮಾಡ್ಕೊಡದೆ ಮೋಸ ಮಾಡಿದ್ದಾರೆ ಅಂತ 5 ಜನರ ಮೇಲೆ ಕೇಸ್ ಹಾಕಿದ್ದಾರೆ. ಓ, ನಮ್ಮ ಕರ್ನಾಟಕದಲ್ಲೇ ಮಂಗಳೂರಲ್ಲಿ ಒಂದು ನಕಲಿ ನೀಟ್ UG 2025 ಮಾರ್ಕ್ಸ್ ಕಾರ್ಡ್ ಬಗ್ಗೆ ದೂರು ದಾಖಲಾಗಿದೆ. ಅಲ್ಲೊಂದು ಕೋಚಿಂಗ್ ಸೆಂಟರ್ ಮೇಲೆ ಅನುಮಾನ ಇದೆ. ಮಂಗಳೂರಲ್ಲಿ ಕೂಡನಾ? ಸರಿ 2024ರಲ್ಲಿ OMR ಶೀಟ್ ತಿದ್ದೋ ಆರೋಪ ಆಯ್ತು ಅಂದ್ರಿ. ಪುಣೆಯಲ್ಲಿ ಮತ್ತೆ ಅಂಥದ್ದೇನೂ ಆಗಿದೆ ಅಂತ ಕೇಳಿದೆನಲ್ಲ? ಹೌದು, ಕರೆಕ್ಟ್. ಪುಣೆಯಲ್ಲಿ ಮುಸ್ಕಾನ್ ಶೇಖ್ ಅಂತ ಒಬ್ರು ಕ್ಯಾಂಡಿಡೇಟು ತಾವು NTA ವೆಬ್ಸೈಟಿಂದ ಡೌನ್ಲೋಡ್ ಮಾಡಿದ ತಮ್ಮ OMR ಶೀಟ್ ಏನಿದೆ ಅದು ಒರಿಜಿನಲ್ಗಿಂತ ಬೇರೆ ಇದೆ, ಅದನ್ನ ಯಾರೋ ಬದಲಾಯಿಸಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಹೌದಾ? ಅಂದ್ರೆ ಡೌನ್ಲೋಡ್ ಮಾಡಿದ್ರಲ್ಲಿ ಬೇರೆ ಉತ್ತರಗಳಿದ್ವಾ? ಅವ್ರು ಅದನ್ನೇ ಹೇಳ್ತಾರೋದು, ಒರಿಜಿನಲ್ಗೂ ಡೌನ್ಲೋಡ್ ಮಾಡಿದ್ದಕ್ಕೂ ವ್ಯತ್ಯಾಸ ಇದೆ ಅಂತ. ಇದು ನಿಜಾನೇ ಆಗಿದ್ರೆ ರಿಸಲ್ಟ್ ಪ್ರೋಸೆಸ್ ಮೇಲೆ ದೊಡ್ಡ ಪ್ರಶ್ನೆ ಬಂದ ಹಾಗೆ ಆಗತ್ತೆ. ನಿಜ. ಅಷ್ಟೇ ಅಲ್ಲ, ಜೋಧ್ಪುರದಲ್ಲೂ CBI ತನಿಖೆ ನಡೀತಿದೆ. ಅಲ್ಲಿ ಕೆಲವು ಆಯುರ್ವೇದ ಕಾಲೇಜ್ ಸ್ಟೂಡೆಂಟ್ಸ್ನ ವಿಚಾರಣೆ ಮಾಡ್ತಿದ್ದಾರೆ ಈ ವಂಚನೆಗೆ ಸಂಬಂಧಪಟ್ಟ ಹಾಗೆ. ಇಷ್ಟೆಲ್ಲ ನಡೀತಾ ಇದ್ರೆ ಇದನ್ನು ತಡೆಯೋಕೆ ಅಥವಾ ತನಿಖೆ ಮಾಡೋಕೆ ಈಗ ಏನೇನು ಕ್ರಮ ತಗೊಂಡಿದ್ದಾರೆ ನೋಡಿ. CBI ಒಂದು ಕಡೆ ಸಕ್ರಿಯವಾಗಿ ತನಿಖೆ ಮಾಡ್ತಿದೆ. ಬೇರೆ ರಾಜ್ಯಗಳ ಕ್ರೈಮ್ ಬ್ರಾಂಚ್ ಅಂದ್ರೆ DCB ತರಹದ ಸಂಸ್ಥೆಗಳು ಕೂಡ ಕೆಲಸ ಮಾಡ್ತಿವೆ. ಮಧ್ಯವರ್ತಿಗಳನ್ನ, ಬ್ರೋಕರ್ಸ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ. ನಕಲಿ ಮಾರ್ಕ್ಸ್ ಕಾರ್ಡ್ ಕೇಸ್ಗಳನ್ನ ಲೋಕಲ್ ಪೊಲೀಸರು ನೋಡ್ಕೊಳ್ತಾ ಇದ್ದಾರೆ. ಮತ್ತೆ NTA ಪಾತ್ರದ ಬಗ್ಗೆ, ಅವರ ಮೇಲ್ವಿಚಾರಣೆ ಬಗ್ಗೆ ತುಂಬಾ ಪ್ರಶ್ನೆಗಳು ಎದ್ದಿವೆ. ಕೋರ್ಟಲ್ಲಿ ಕೂಡ ಕೇಸ್ಗಳು ನಡೀತಿದೆ. ಸರಿ, ಹಾಗಾದ್ರೆ ಈ 2 ವರ್ಷದ ಬೆಳವಣಿಗೆಗಳನ್ನ ಒಟ್ಟಾರೆಯಾಗಿ ನೋಡಿದ್ರೆ ನಮ್ಗೇನ್ ಗೊತ್ತಾಗತ್ತೆ? ಮುಖ್ಯವಾಗಿ ಹೇಳೋದಾದ್ರೆ 2024ರಲ್ಲಿ ದೊಡ್ಡ ಮಟ್ಟದಲ್ಲಿ ಹೊರಬಂದ ಈ ನೀಟ್ ಹಗರಣಗಳಿದಾವಲ್ಲ, ಅವು 2025ರಲ್ಲೂ ನಿಂತಿಲ್ಲ.
ಬೇರೆ ಬೇರೆ ರೂಪದಲ್ಲಿ ಮಾರ್ಕ್ಸ್ ಬದಲಾಯಿಸೋದು, ಹೊಸ ಹೊಸ ವಂಚನೆ ಜಾಲಗಳು, ನಕಲಿ ಡಾಕ್ಯುಮೆಂಟ್ಸ್ ಹೀಗೆ ಮುಂದುವರಿತಾನೇ ಇವೆ. ಅಂದ್ರೆ ಸಿಸ್ಟಮ್ನಲ್ಲಿರೋ ಲೋಪಗಳನ್ನು ಸರಿಪಡಿಸೋಕೆ ಇನ್ನೂ ತುಂಬಾ ಕೆಲಸ ಬಾಕಿ ಇದೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇದು ನಿಜಕ್ಕೂ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ ಅಲ್ವಾ? ಸಿಬಿಐ ತನಿಖೆ ಮಾಡ್ತಾ ಇದ್ರೂ ಸ್ಟೂಡೆಂಟ್ಸ್, ಪೇರೆಂಟ್ಸ್ ಎಲ್ರೂ ತುಂಬಾ ಹುಷಾರಾಗಿರ್ಬೇಕು. ಏನೇ ಮಾಹಿತಿ ಬೇಕಂದ್ರೂ ಗವರ್ನ್ಮೆಂಟ್ ವೆಬ್ಸೈಟ್ಸ್, ಅಧಿಕೃತ ಮೂಲಗಳನ್ನೇ ನೋಡೋದು ಒಳ್ಳೇದು. ಖಂಡಿತವಾಗ್ಲೂ. ಕೊನೆಗೆ ಒಂದು ಯೋಚನೆ ಮಾಡಬೇಕಾದ ವಿಷಯ ಏನಂದ್ರೆ, ಈ ತರಹದ ಅಕ್ರಮಗಳು ಪದೇ ಪದೇ ನಡೀತಿದೆ ಅಲ್ವಾ? ಇದು ಕೇವಲ ಪರೀಕ್ಷಾ ವ್ಯವಸ್ಥೆಯ ತಾಂತ್ರಿಕ ತೊಂದರೆನಾ, ಅಥವಾ ಹೈಯರ್ ಎಜುಕೇಷನ್, ಅದರಲ್ಲೂ ಮೆಡಿಕಲ್ ಸೀಟ್ಗಾಗಿ ನಮ್ಮ ಸಮಾಜದಲ್ಲಿರೋ ಭಯಂಕರ ಪೈಪೋಟಿ ಮತ್ತೆ ಅದಕ್ಕೋಸ್ಕರ ಶಾರ್ಟ್ಕಟ್ ಹುಡುಕೋ ಜನರ ಮನಸ್ಥಿತಿ ಇದರ ಆಳವಾದ ಸಮಸ್ಯೆಯನ್ನು ತೋರಿಸ್ತಿದ್ಯಾ? ಇದರ ಬಗ್ಗೆ ನಾವೆಲ್ಲೂ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ.